ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಇವತ್ತು ಸ್ವಲ್ಪ ಬಟ್ಟೆ ವಾಶ್ ಮಾಡೋದಿತ್ತು ಅಂದ್ಬಿಟ್ಟು ವಾಷಿಂಗ್ ಮಿಷಿನಿಗೆ ಹಾಕ್ತಾಯಿದ್ದೆ. ಅದೇ ಸಮಯಕ್ಕೆ ನಮ್ಮ ಪಾಪನೂ ಸಹಿತ ನನ್ನ ಜೊತೆನೇ ಬಂದಳು. ಅವಳು ಸಹಿತ ಒಂದು ಬಾಟ್ಲು ಇಟ್ಕೊಂಡು ಆಟ ಆಡ್ತಾಯಿದ್ಲು. ನಾನು ಬಟ್ಟೆ ಎಲ್ಲನೂ ಹಾಕ್ಬಿಟ್ಟು ಟೈಮಿಂಗ್ಸ್ನ ಸೆಟ್ ಮಾಡೋಣ ಅಂದ್ಬಿಟ್ಟು ಸೆಟ್ ಮಾಡ್ತಾಯಿದ್ದೆ. ಅದನ್ನು ನೋಡ್ಕೊಂಡು ಅವಳು ಸೆಟ್ ಮಾಡೋಳ ಥರ ಬಂದು ಇದು ಮಾಡಿದ್ಲು. ಅದಾದಮೇಲೆ ನಾನು ಮಕ್ಕೆ ಊರಿಂದ ಅವರೆಕಾಯಿ ತಂದಿದ್ದೆ. ಅದನ್ನು ಸ್ವಲ್ಪ ಸುಲ್ಕೋಬೇಕಿತ್ತು, ಉಪ್ಪಿಟ್ಟಿಗೆ ಹಾಕೋಣ ಅಂತ ಅಂದ್ಬಿಟ್ಟು ಸುಲ್ಕಂತ ಇದ್ದೆ. ಅವಳು ಸಹಿತ ಅಲ್ಲಿಗೆ ಬಂದು ಕಿಟ್ಲೆ ಮಾಡ್ತಾಯಿದ್ಲು, ಅಳ್ತಾಯಿದ್ಲು. ಅದಾದಮೇಲೆ ಅವಳ ಪಾಡಿಗೆ ಅವಳು ಆಟ ಆಡಲಿ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟು ನಾನು ಎಷ್ಟು ಅವರೆಕಾಯಿ ಬೇಕು ಅವಳ ಉಪ್ಪಿಟ್ಟು ಮಾಡೋಕ್ಕೆ ಅಷ್ಟನ್ನು ಸಹಿತ ನಾನು ಸುಲ್ಕೊಂಡೆ. ಅದಾದಮೇಲೆ ಅವಳ ಸ್ಲಿಪ್ಪರ್ನ ತಗೊಂಡು ಅವಳ ಪಾಡಿಗೆ ಅವಳು ನೆಗಾಡ್ಕೊಂಡು ಅದ್ರಲ್ಲಿ ಪಿ ಪಿ ಅಂತ ಸೌಂಡ್ ಬರೋದಕ್ಕೆ ಅವಳು ನೆಗಾಡ್ಕೊಂಡು ಆಟ ಆಡ್ತಾಯಿದ್ಲು. ಅದಕ್ಕೆ ಅವಳ ಪಾಡಿಗೆ ಅವಳು ಆಟ ಆಡಲಿ, ನನ್ನ ಪಾಡಿಗೆ ನಾನು ತಿಂಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೆ. ರವೆನ ಹುರ್ಕೊಳ್ಳೋಣ ಅಂದ್ಬಿಟ್ಟು ಬಾಣಲಿಗೆ ರವೆ ಹಾಕಿ ಒಂದು ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಹುರ್ಕೊತಾ ಇದ್ದೆ. ನೀಟಕ್ಕೆ ಹುರ್ಕೋಬೇಕು, ಒಂದು ಸ್ವಲ್ಪ ಕೆಂಪಗಾಗಬೇಕು, ಆ ಥರ ಹುರ್ಕೋಬೇಕು. ಹತ್ತಕ್ಕೆ ಬಿಡಬಾರ್ದು. ಹತ್ತಿದ್ರೆ ಅದೊಂಥರ ಸ್ಮೆಲ್ ಬರುತ್ತೆ, ಕಂಟು ಸ್ಮೆಲ್ ಬರುತ್ತೆ, ಉಪ್ಪಿಟ್ಟನ್ನು ತಿನ್ನೋಕ್ಕಾಗಲ್ಲ, ಆ ಥರ ಸ್ಮೆಲ್ ಬರುತ್ತೆ. ಅದಕ್ಕೆ ಒಂಚೂರು ಹತ್ತದಿರೋ ಥರ ಹುರ್ಕೊಂಡು ಈ ಥರ ಬರಬೇಕು, ಹಂಗೆ ಹುರ್ಕೋಬೇಕು ರವೆನ. ಅದಾದಮೇಲೆ ನಾನು ಉಪ್ಪಿಟ್ಟಿಗೆ ಒಗ್ಗರಣೆ ಹಾಕೋಣ ಅಂದ್ಬಿಟ್ಟು ಬಾಣಲಿ ಇಟ್ಟು ಅದಕ್ಕೊಂದು 2 ಸ್ಪೂನಷ್ಟು ಎಣ್ಣೆನ ಹಾಕಿ ಸ್ಟವ್ನ ಆನ್ ಮಾಡಿದೆ. ಅದಾದಮೇಲೆ ಎಣ್ಣೆ ಕಾಯ್ತಾ ಇತ್ತು. ಎಣ್ಣೆ ಕಾದ್ಮೇಲೆ ಕಡಲೆಬೇಳೆನ ಹಾಕ್ತೆ. ಕಡಲೆಬೇಳೆ ಸ್ವಲ್ಪ ರೋಸ್ಟ್ ಆಗಲಿ ಅಂತ ಬಿಟ್ಬಿಟ್ಟು ಇನ್ನೊಂದು ಕಡೆ ತರಕಾರಿಗೂ ಮತ್ತು ಅವರೆಕಾಯಿಗೂ ನೀರನ್ನ ಹಾಕೊಂಡು ಇಟ್ಕೊಂಡಿದ್ದೆ, ತೊಳೆದ್ಬಿಟ್ಟು ಹಾಕೋಣ ಅಂತ ಅಂದ್ಬಿಟ್ಟು. ಅದಾದಮೇಲೆ ಸ್ವಲ್ಪ ಮೆಣ್ಸಿಕಾಯಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಮೆಣ್ಸಿಕಾಯಿ ಪಟಪಟ ಅಂತ ಸಿಡಿತಾ ಇತ್ತು. ಸಿಡಿದಾದ್ಮೇಲೆ ಒಂದು ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು ಅದು ಸ್ವಲ್ಪ ಮೆತ್ತಗಾಗಲಿ ಅಂತ ಅಂದ್ಬಿಟ್ಟು ನಿಧಾನಕ್ಕೆ ಹುರ್ಕೋತಾ ಇದ್ದೆ. ಈರುಳ್ಳಿ ಸ್ವಲ್ಪ ಮೆತ್ತಗಾಗಲಿ ಅಂದ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಅದಾದಮೇಲೆ ಟೊಮೊಟೊನ ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೋಬೇಕು. ಟೊಮೊಟೊನೂ ಕೂಡ ಹಾಕ್ಕೊಂಡೆ. ಟೊಮೊಟೊನೂ ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ ಎಣ್ಣೆಯಲ್ಲಿ. ಟೊಮೊಟೊ ಒಂದು ಸ್ವಲ್ಪ ಮೆತ್ತಗೆ ಫ್ರೈ ಆಗಲಿ ಅಂತ ಅಂದ್ಬಿಟ್ಟು ನಾನೊಂದು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡೆ. ಅದು ಸ್ವಲ್ಪ ಮೆತ್ತಗೆ ಆಗುತ್ತೆ, ಬೇಗನೆ ಮೆತ್ತಗಾಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡೆ. ಆಮೇಲೆ ನಾನು ಎಡ್ದಿಟ್ಕೊಂಡಿದ್ನಲ್ಲ ಅವರೆಕಾಳನ್ನ ಹಾಕ್ಕೊಂಡೆ. ತೊಳೆದ್ಬಿಟ್ಟು ಅವರೆಕಾಳನ್ನ ಹಾಕ್ಕೊಂಡು ನೀಟಕ್ಕೆ ಇದು ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅವರೆಕಾಳು ಸ್ವಲ್ಪ ಒಗ್ಗರಣೆಯಲ್ಲಿ ಬೇಯಬೇಕು, ಆ ಥರನ ನಾವು ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ತರಕಾರಿನೂ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ತರಕಾರಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದು ಸ್ವಲ್ಪ ಬೇಯಲಿ ಅಂತ ಅಂದ್ಬಿಟ್ಟು ಅದಕ್ಕೂ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ, ಬೇಗ ಬೇಯಲಿ ಅಂತ ಅಂದ್ಬಿಟ್ಟು. ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯ್ತವೆ, ಆವಾಗಲೇ ನಾವು ಒಂದು ಸ್ವಲ್ಪ ಹಾಕಬೇಕು. ಉಪ್ಪನ್ನ ಹಾಕ್ಬಿಟ್ಟು ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ. ಅದಕ್ಕೇ ನಾನು ನೀಟಾಗಿ ತಿರುಗಿಸ್ಕೊತಾ ಇದ್ದೆ, ಹಿಡಿಬಾರ್ದು ಅಂತ ಅಂದ್ಬಿಟ್ಟು. ಎಷ್ಟು ನಾನು ಅವಲಕ್ಕಿನ ತೊಗೊಂಡಿದ್ದೀನಿ ಅಂದ್ಬಿಟ್ಟು ಅಳತೆನ ಮಾಡ್ಕೊತಾ ಇದ್ದೆ. ರವೆ ತೊಗೊಂಡಿದ್ದೀನಿ ಅಂದ್ಬಿಟ್ಟು ರವೆ ಎಷ್ಟು ತೊಗೊಂಡಿರ್ತೀವಿ ಅಷ್ಟನ್ನೇ ನೀರು ಹಾಕ್ಬೇಕಲ್ವ, ಚೆನ್ನಾಗಾಗಬೇಕು ಉಪ್ಪಿಟ್ಟು ಅಂದರೆ ಅಂದ್ಬಿಟ್ಟು 1.5 ಲೋಟದಷ್ಟು ನಾನು ರವೆನ ತೊಗೊಂಡಿದ್ದೆ. ಅದಕ್ಕೆ 3 ಲೋಟದಷ್ಟು ನೀರನ್ನ ಹಾಕ್ಕೊಂಡೆ. ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಮಿಕ್ಸ್ ಮಾಡಿಕೊಂಡೆ. ಅದು ಬೇಯೋ ಅಷ್ಟರೊಳಗೆ ನಮ್ಮ ಪಾಪುಗೆ ಸರಿನೂ ಸಹಿತ ತಿನ್ನಿಸ್ಬಿಟ್ಟು ಒಂದು ಸ್ವಲ್ಪ ಕಾಯಿನ ತುರಿದು ಹಾಕ್ಕೊಂಡೆ. ಕಾಯಿ ತುರಿದು ಹಾಕಿದ್ಮೇಲೆ ಮತ್ತೆ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳನ ಕ್ಲೋಸ್ ಮಾಡಿದೆ. ಅದಾದಮೇಲೆ ಮತ್ತೆ ಎತ್ಬಿಟ್ಟು ಅಷ್ಟರೊಳಗೆ ಅವರೆಕಾಯಿ ಎಲ್ಲ ಬೆಂದಿತ್ತು. ನೀಟಾಗಿ ಗಂಟಿಲ್ದಂಗೆ ರವೆನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡೆ. ರವೆ ಎಲ್ಲ ಹಾಕಿ ಮಿಕ್ಸ್ ಮಾಡಾದಮೇಲೆ ಮುಚ್ಚಳ ಕ್ಲೋಸ್ ಮಾಡಿ ಇನ್ನೊಂದು 5 ನಿಮಿಷ ಬಿಟ್ಕೊಂಡು ಮತ್ತೆ ಮಿಕ್ಸ್ ಮಾಡಿಕೊಂಡೆ. ಸ್ವಲ್ಪ ನೀರು ಕಡಿಮೆ ಅನ್ನಿಸ್ತು, ಆವಾಗಲೇ ನೀರು ಮತ್ತು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಬಿಟ್ಟೆ. ಆವಾಗ ಸರಿ ಅನ್ನಿಸ್ತು. ಅದಾದಮೇಲೆ ಮತ್ತೆ ಮುಚ್ಚಿ ಉಪ್ಪಿಟ್ಟೆಲ್ಲ ರೆಡಿಯಾಗಿದೆಯಾ ಅಂತ ಅಂದ್ಬಿಟ್ಟು ತೆಗೆದು ನೋಡಿದಾಗ ಈ ಥರ ಉಪ್ಪಿಟ್ಟು ರೆಡಿಯಾಗಿತ್ತು. ಉಪ್ಪಿಟ್ಟು ರೆಡಿಯಾಗಿದೆಯಲ್ಲ ಅಂದ್ಬಿಟ್ಟು ಮತ್ತೊಮ್ಮೆ ಮಿಕ್ಸ್ ಮಾಡಿಕೊಂಡು ನೀಟಾಗಿ ತಿನ್ನೋಣ ಅಂತ ಅಂದ್ಬಿಟ್ಟು ತಟ್ಟೆಗೆ ಹಾಕ್ಕೊತಾ ಇದ್ದೆ. ಆಮೇಲೆ ನಮ್ಮ ಹಸ್ಬೆಂಡ್ ಬಂದು ನನಗೂ ಹಾಕು ಅಂತ ಕೇಳಿದರು, ಅವ್ರಿಗೂ ಸಹಿತ ತಟ್ಟೆಗೆ ಹಾಕ್ಬಿಟ್ಟು ಇಟ್ಟಿದ್ದೆ. ನಾನು ಇದನ್ನು ಟೇಸ್ಟ್ ಮಾಡಿ ನೋಡೋಣ ಅಂತ ಅಂದ್ಬಿಟ್ಟು ಉಪ್ಪಿಟ್ಟನ್ನ ನಾನು ತಿಂದು ಟೇಸ್ಟ್ ಮಾಡಿ ನೋಡ್ತಾ ಇದ್ದೆ. ಚೆನ್ನಾಗಿತ್ತು, ಅದಕ್ಕೆ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ. ಅದಾದಮೇಲೆ ನಮ್ಮ ಹಸ್ಬೆಂಡು ಕೂಡ ತಿಂತಾಯಿದ್ರಲ್ಲ, ಅವ್ರನ್ನ ಕೇಳಿದೆ ಚೆನ್ನಾಗಿದೆಯಾ ಅಂತ ಅಂದ್ಬಿಟ್ಟು. ಅವರು ವಿಡಿಯೋ ಮಾಡ್ತಾವಳೆ ಅಂತಲೇ ಚೆನ್ನಾಗಿಲ್ಲ ಅಂದ್ಬಿಟ್ಟು ಕತ್ತಲ್ಲಾಡಿಸಿದ್ರು. ಇವತ್ತಿನ ಮಿನಿ ಬ್ಲಾಗ್ ಹೀಗಿತ್ತು ಫ್ರೆಂಡ್ಸ್.